ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಇದು 2 ತಿಂಗಳ ಹಿಂದಿನ ವ್ಲಾಗು. ಬಟ್ ನಾನು ಅವಾಗೆಲ್ಲ ವಿಡಿಯೋ ಮಾಡಿಟ್ಟಿದ್ದೆ, ಇದನ್ನು ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ಸ್ನೇಹಿತೆ ಚಾನಲಲ್ಲಿ ಶೇರ್ ಮಾಡೋಣ ಅಂತ ಅನ್ನಿಸ್ತು. ಯಾಕಂದರೆ ಆ ಟೈಮಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತು, ನಂದು ನನ್ನ ಹಸ್ಬೆಂಡ್ ಮನಸ್ಥಿತಿ ಯಾವ ರೀತಿ ಇತ್ತು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳಬೇಕು ಅಂತ ಅನ್ನಿಸ್ತು ನನಗೆ. ಫ್ರೆಂಡ್ಸ್, 2 ತಿಂಗಳಿಂದ ಅಮ್ಮನ ಮನೆಗೆ ಗುದ್ಲಿ ಪೂಜೆಗೆ ಅಂತ ಹೋದ್ವಲ್ವ. ಆ ಟೈಮಲ್ಲೆಲ್ಲ ನನಗೆ ಮನೆಯಲ್ಲಿದ್ದಾಗಲೂ ಕೂಡ ವಿಪರೀತ ಕಾಲು ನೋವು, ಸೊಂಟ ನೋವು ಬರ್ತಾಯಿತ್ತು. ಈ ಥರ ಆಗ್ತಾಯಿದ್ದಾಗ ಏನು ಮಾಡೋದು, ಈ ಥರ ಆಗ್ತಾಯಿದೆಯಲ್ಲ, ಒಂದು ಸೈಡ್ ಬೇರೆ ಸೊಂಟ ಹತ್ರ ಊತ ಬಂದಿದೆ, ಕಾಲು ಬೇರೆ ವಿಪರೀತವಾಗಿ ಊದ್ತಾ ಇದೆ. ಈ ಥರ ಆಗ್ತಾಯಿದೆಯಲ್ಲ ಅಂಥೇಳಿ ನನಗೆ ಏನು ಅನ್ನಿಸ್ತಾಯಿತ್ತು ಅಂದರೆ, ಹಾಸ್ಪಿಟಲಿಗೆ ಹೋಗಿ ತೋರ್ಸೋಕ್ಕೂ ಕೂಡ ತುಂಬ ಭಯ ಆಗ್ತಾಯಿತ್ತು. ಕಿಡ್ನಿಗೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ಟಿದೆಯಾ, ಯಾಕೆ ಈ ಕಾಲು ಊತ ಬರ್ತಾಯಿದೆ, ಏನಾದರೂ ಸರ್ಜರಿ ಮಾಡಿಸ್ಬೇಕು ಅಂದರೆ ಏನು ಮಾಡೋದು, PCOD ಬೇರೆ ಇದೆ, ಇರೆಗ್ಯುಲರ್ ಪೀರಿಯಡ್ಸ್ ಬೇರೆ ಇದೆ, ಕೈಕಾಲೆಲ್ಲ ಊತ ಬರ್ತಾಯಿದೆ, ಮುಖ ಕೂಡ ಊತ ಬರ್ತಾಯಿದೆ ಅಂತ ತುಂಬ ಚಿಂತೆ. ಅಂದರೆ ಎಷ್ಟರ ಮಟ್ಟಕ್ಕೆ ನಾನು ಚಿಂತೆ ಮಾಡ್ತಾಯಿದ್ದೆ ಅಂದರೆ, ನಂಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರಿಯಾಗಿ ನಿದ್ದೆ ಮಾಡೋಕ್ಕಾಗ್ತಾ ಇರಲಿಲ್ಲ, ಹೊಟ್ಟೆಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ರೀತಿ ಆಗಿತ್ತು. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ಗೂ ಮಂಡಿ ನೋವು, ಅವ್ರಿಗೂ ಕಾಲು ಒಂದು ಊತ ಈ ಥರ ಆಗಿತ್ತು. ಇಬ್ಬರಿಗೂ ಈ ಥರ ಆಗಿದ್ದು ಸಖತ್ ಬೇಜಾರಾಯಿತು. ಸರಿ, ಊರಲ್ಲಿ ಒಂದು ಕ್ಲಿನಿಕ್ಕಿಗೆ ಕೂಡ ತೋರಿಸಿದ್ವಿ. ಹಾಗೆಯೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೂ ಕೂಡ ಚೆನ್ನಾಗಿ ನೋಡ್ತಾರೆ ಅಂತ ನಮ್ಮಮ್ಮ ಅಂದರು ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟಲಿಗೂ ಕೂಡ ಬಂದು ತೋರಿಸಿದ್ವಿ. ಮೂಳೆ ಡಾಕ್ಟರ್ ಹತ್ರ ಬಂದು ತೋರಿಸಿದ್ವಿ. ಇನ್ನೇನು ಮಾಮೂಲಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮುಟ್ಟು ಕೂಡ ನೋಡೋಲ್ಲ, ಸುಮ್ಮನೆ ಏನೋ ಕೇಳಿಬಿಡ್ತಾರೆ, ಬರೆದು ಕೊಡ್ತಾರೆ, ಔಷಧಿ ಬರ್ಕೊಟ್ರು, ಟ್ಯಾಬ್ಲೆಟ್ಸ್ ಬರ್ಕೊಟ್ರು, ಮಾಮೂಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಸರಿ ಅಂತೇಳಿ ಅದನ್ನು ತೊಗೊಂಬಂದು ಒಂದು 2 ದಿನ ತಿಂದಿದ್ದು ಆಯಿತು. ಆಮೇಲೆ ನಾನು ಏನು ಮಾಡಿದೆ ಅಂದರೆ, ನನ್ನ ಹಸ್ಬೆಂಡ್ಗೆ ಹೇಳಿದೆ, ಇಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ, ಮತ್ತೆ ಈಗ ಬೆಂಗಳೂರಲ್ಲೇ ಇದ್ದೀವಿ ಅಂದರೆ ನಾನೇನಾದರೂ ಸರ್ಜರಿ ಮಾಡಿಸ್ಕೋಬೇಕಾದಂಥ ಸಿಚುವೇಶನ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಅಮ್ಮನೂ ಮನೆ ಕಟ್ಕೊಳ್ಳೋದ್ರಲ್ಲಿ ಇದ್ದಾರೆ, ಇನ್ನು ಅಮ್ಮನೂ ಕೂಡ ಬಂದು ನೋಡ್ಕೊಳಕ್ಕಾಗಲ್ಲ, ನಿಮಗೂ ಕೂಡ ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಕಾಲು, ಬೇಡ ಈ ಸಲ ನಾವು ಊರಿಗೆ ಹೋಗ್ಬಿಡೋಣ, ಊರಲ್ಲೇ ಸೆಟ್ಲಾಗ್ಬಿಡೋಣ, ಇಲ್ಲೇ ಇದ್ಬಿಡೋಣ ಅಂತ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದೆ. ನನ್ನ ಹಸ್ಬೆಂಡ್ ಫಸ್ಟೆಲ್ಲ ಬೇಡ ಬೇಡ ಅಂತಂದವರು. ಸರಿ, ಅವ್ರಿಗೂ ಕೂಡ ಟೆನ್ಷನ್ ಆಗಿತ್ತು, ಯಾಕಂದರೆ ತುಂಬ ದಿನದಿಂದ ಕಾಲು ಊತ, ಅದ್ರ ಜೊತೆಗೆ ನನಗೆ ನಡೆಯೋಕ್ಕೆ ಸರಿಯಾಗಿ ಆಗ್ತಾಯಿಲ್ಲ. ಇದೆಲ್ಲ ಆಗಿದ್ದರಿಂದ ಇನ್ನು ನಾನು ಕರೆಕ್ಟಾಗಿ ಡಾಕ್ಟ್ರ್ ಹತ್ರ ಯಾವುದು ಚೆಕಪ್ ಮಾಡಿಸಿರಲಿಲ್ಲ. ಹಾಗಾಗಿ ಅವರು ಕೂಡ ಹ್ಞೂ ಅಂದರು. ಸರಿ, ಫಸ್ಟ್ ಸ್ಕೂಲ್ ವಿಚಾರಿಸೋಣ ಅಂಥೇಳಿ ಸ್ಕೂಲ್ ಹತ್ರನೂ ಹೋದ್ವಿ. ಅಲ್ಲಿ ಅಡ್ಮಿಷನ್ನು ಅಂದರೆ 9th ಸ್ವಲ್ಪ ಅಡ್ಮಿಷನ್ ಮಾಡ್ಕೋಬೇಕಂದ್ರೆ ಯೋಚನೆ ಮಾಡಿದ್ರು. ಆಮೇಲೆ ಸರಿ ಅಂತೇಳಿ ಟೆಸ್ಟ್ ಕೂಡ ಕೊಟ್ಟರು. ತನು ಟೆಸ್ಟ್ ಕೂಡ ಅಟೆಂಡ್ ಮಾಡಿದ್ಲು, 70 ಮಾರ್ಕ್ಸ್ ಕೂಡ ಬಂತು. ಸರಿ ಆಯಿತು ಅಂತ ಹೇಳಿದರು, ಅಡ್ಮಿಷನ್ ಮಾಡೋಣ ಅಂತ ಮಾಡ್ಕೊಳ್ಳೋಣ ಅಂದರು. ಹಾಗೆಯೇ ಮನೆ ನೋಡಿಬಿಡೋಣ ಅಂತ ಅನ್ನಿಸ್ತು ನನಗೆ. ಸ್ಕೂಲ್ ನಿಯರಲ್ಲೇ ಅಲ್ಲೇ ಹೋಗಿ ಒಂದು ಸಿಂಗಲ್ BHK ಹೌಸು ನೋಡಿದ್ವಿ, ಟುಲೆಟ್ ಬೋರ್ಡ್ ಹಾಕಿತ್ತು. ಹಂಗೆ ಒಂದು ಕಣ್ಣು ಹಾಯಿಸ್ಕೊಂಡು ಬಂದಾಗ ಇದೊಂದು ಮನೆ ಸಿಕ್ತು. ಇಲ್ಲೂ ನೋಡಿದ್ವಿ, ಇದು ಡಬಲ್ ಬೆಡ್ರೂಮ್ ಮನೆ, ಸಿಂಗಲ್ BHK ಅಲ್ಲ. ಅಲ್ಲಿ ನನಗಿಷ್ಟ ಆಯಿತು ಮನೆ, ಇಂಡಿಪೆಂಡೆಂಟ್ ಹೌಸ್ ಥರ ಇದೆ, ಸಪ್ರೇಟಾಗಿದೆ, ಎಲ್ಲ ಕೂಡ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಏನಂದರೆ ಕಬೋರ್ಡ್ ಎಲ್ಲ ಇರಲಿಲ್ಲ. ಬರೀ 6,000 ರೂಪಾಯಿಗೆಲ್ಲ ಈ ಥರದ ಮನೆ ಚೆನ್ನಾಗಿ ಸಿಕ್ತು, ನನಗೆ ಇಷ್ಟ ಆಯಿತು. ಆಮೇಲೆ ಇನ್ನೂ ಕೂಡ ಹಂಗೆ ನೋಡ್ತಾ ಸ್ಕೂಲ್ ಹತ್ರ ಬರ್ತಾಯಿದ್ವಿ. ಇಲ್ಲಿ ಇನ್ನೊಂದು ಏನಿತ್ತು ಅಂತ ಹೇಳಿದ್ರೆ, ವೆಸ್ಟರ್ನ್ ಟಾಯ್ಲೆಟ್ ಇತ್ತು. ಇಂಡಿಯನ್ ಟಾಯ್ಲೆಟ್ ಯಾವುದಾದ್ರೂ ಮನೆ ಸಿಗುತ್ತಾ ನೋಡೋಣ ಇಂಡಿಪೆಂಡೆಂಟಾಗಿ ಅಂತಲೇ ಯೋಚನೆ ಮಾಡ್ಕೊಂಡು ಬಂದ್ವಿ. ಯಾಕೆ ನಾವು ಮನೆ ಇಲ್ಲಿ ನಮಗೆ ಈಗ ಸ್ವಂತ ಮನೆ ಇದ್ದರೂ ಕೂಡ ಯಾಕೆ ಬಾಡಿಗೆ ಮನೆಗೆ ಹೋಗಬೇಕು ಅಂತ ಯೋಚಿಸಿದ್ವಿ ಅಂದರೆ, ತನು ಈಗ ದೊಡ್ಡಳಾಗಿದ್ದಾಳೆ, ಮತ್ತು ನಾವು ಅದೇ ಏರಿಯಾದಲ್ಲಿ ಹೋಗಿ ಅಲ್ಲಿರೋದು ಅಷ್ಟೊಂದು ಸರಿ ಹೋಗೋದಿಲ್ಲ, ಸ್ಕೂಲ್ಗೂ ಚೂರು ದೂರ ಆಗಿಬಿಡುತ್ತೆ. ಇಲ್ಲೇ ನೋಡ್ಕೊಂಡಿದ್ರೆ ಅದ್ರ ಪಾಡಿಗೆ ಆ ಮನೆ ಅಲ್ಲಿರುತ್ತೆ, ಇಲ್ಲಿ ನಮ್ಮ ಪಾಡಿಗೆ ನಾವು ಇರ್ಬೋದು ಅಂತ ನಾನು ಯೋಚನೆ ಮಾಡಿಕೊಂಡು ನಾನು ಕೂಡ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಹೇಳಿದೆ. ಅವರು ಸ್ವಲ್ಪ ಅರ್ಥ ಮಾಡಿಕೊಂಡ್ರು. ಆಮೇಲೆ ಅರ್ಥ ಮಾಡಿಕೊಂಡು ಆಯಿತು ಅಂತ ನೋಡಿದ್ವಿ, ಇದೊಂದು ಮನೆ ನೋಡಿದ್ವಿ. ಅದಾದಮೇಲೆ ಇನ್ನೂ ಒಂದು ಮನೆ ಕೂಡ ನೋಡಿದ್ವಿ. ಯಾಕಂದರೆ ಮಕ್ಕಳು ಬೆಳೀತಾ ಬೆಳೀತಾ ಒಂದು ಒಳ್ಳೆಯ ವಾತಾವರಣದಲ್ಲಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಆವಾಗಂತೂ ಚಿಕ್ಕವಳಿದ್ಲು ತನು, ಎಲ್ಲಿ ಬೇಕಾದರೂ ಇಟ್ಕೊಂಡ್ರು ಏನು ಅನ್ನಿಸ್ತಾ ಇರಲಿಲ್ಲ. ಇನ್ನು ಅಲ್ಲಿ ದೊಡ್ಡಳಾದಾಗ ಅವಳಿಗೆ ಅಲ್ಲಿ ಓಡಾಡೋದಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಅಂತ ನನಗೆ ಯೋಚನೆ ಬಂತು. ಯಾಕಂದರೆ ಅದು ಮಾರ್ಕೆಟ್ ಇರೋದ್ರಿಂದ ಅಲ್ಲಿ ಹತ್ರದಲ್ಲಿ ಜನಸಂದಣಿ ಜಾಸ್ತಿ, ಹಂಗಾಗಿ ಯೋಚನೆ ಮಾಡಿದೆ. ಸರಿ, ಅವಳು ಇಂಡಿಪೆಂಡೆಂಟ್ ಆಗಿರಲಿ, ಅವಳಿಗೆ ಓದ್ಕೊಳ್ಳೋಕೆ ಚೆನ್ನಾಗಿರಬೇಕು, ಯಾವುದೇ ಗಲಾಟೆ ಇಲ್ಲದೆ ಇರೋ ಥರ ಒಂದೊಳ್ಳೆ ಕಾಮಾಗಿರೋವಂಥ ಜಾಗ ನೋಡೋಣ ಅಂಥೇಳಿ ನೋಡ್ತಾ ಇದ್ದಿದ್ದಷ್ಟೇ. ಇದು ಒಂದು ಮನೆ ಸಿಕ್ತು. ಇದು ಕೂಡ ಡಬಲ್ ಬೆಡ್ರೂಮೇ, ಇಂಡಿಪೆಂಡೆಂಟ್ ಹೌಸು, ಯಾರ ಮೇಲೆ ಎಲ್ಲ ಕೆಳಗಡೆ ಎಲ್ಲ ಈ ಥರ ಇತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ 6,500 ಹೇಳಿದ್ರು. ಆಯಿತು, ಏನೂ ತೊಂದರೆ ಇಲ್ಲ, ಶಿಫ್ಟ್ ಆಗೋಣ ಅಂತಲೇ ಯೋಚನೆ ಮಾಡಿದೆ.
ಸರಿ ಅಂತೇಳಿ ಸೀಟ್ ಕನ್ಫರ್ಮ್ ಆಯಿತು ಅಂತ ಹೇಳಿದ್ನಲ್ವ, ಸ್ಕೂಲ್ ಹತ್ರ ಹೋಗಿ ಮತ್ತೆ ಅವರು ನಮಗೆ ಕಾಲ್ ಮಾಡಿದ್ರು, ಮೇಡಮ್ ಹತ್ರ ಬಂದು ಮಾತಾಡಿ ಅಂತೇಳಿ. ಸರಿ ಅಂತೇಳಿ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ತನು ರಾಗ ಶುರುವಾಯಿತು. ನನಗೆ ಭಯ ಆಗುತ್ತೆ, ನಾನು ಇಲ್ಲಿರಲ್ಲ, ನನಗೆ ಆ ಸ್ಕೂಲ್ ಬೇಡ, ನಾನು ಅಲ್ಲೇ ಹೋಗ್ತೀನಿ, ಹಂಗೆ ಹಿಂಗೆ ಅಂದ್ಲು. ಅಂತೂ ಇಲ್ಲ ಚಿನ್ನಿ, ನಮ್ಮ ಸಿಚುವೇಶನ್ ಹಿಂಗಿದೆ, ಅರ್ಥ ಮಾಡ್ಕ ಅಂತೇಳಿ ತನಗೂ ಕೂಡ ನಾವು ಹೇಳಿದ್ವಿ. ಆಮೇಲೆ ಸರಿ ಅಂತೇಳಿ ಮುಖ ಗಂಟು ಹಾಕ್ಕೊಂಡೆ ಓದ್ಲು, ಒಪ್ಕೊಂಡ್ಳು. ಸ್ಕೂಲಲ್ಲಿ ಹೋಗಿ ವಿಚಾರಿಸಿದಾಗ ಸ್ಕೂಲಲ್ಲಿ ಎಷ್ಟು ಹೇಳಿದ್ರು, 85,000 ರೂಪಾಯಿ ಹೇಳಿದ್ರು. ಬುಕ್ಸು ಅದೆಲ್ಲ ಸಪ್ರೇಟು, ಫೀಸೇ ಎಷ್ಟು 85,000. ಬುಕ್ಸ್ ಎಲ್ಲ ಒಂದು 15,000 ರಿಂದ 18,000 ಆಗುತ್ತೆ ಅಂತ ಹೇಳಿದರು. ಬುಕ್ಸು ಅದೆಲ್ಲ ಸೇರಿದ್ರೆ 1,00,000 ಚಿಲ್ಲರೆ. ಇನ್ನು ವ್ಯಾನು ಅಂದರೆ ಮನೆ ನಿಯರೇ ಸ್ಕೂಲಿಂದ ಸಿಗೋದಿಲ್ಲ, ಒಂದು ಸ್ವಲ್ಪ ದೂರಕ್ಕೆ ನಾವು ನೋಡಿದ್ದು. ಅಂದರೆ ನನ್ನ ಹಸ್ಬೆಂಡ್ ಪಿಕಪ್ ಡ್ರಾಪ್ ಮಾಡೋದಾದರೆ ಓಕೆ, ಇಲ್ಲ ವ್ಯಾನಲ್ಲಿ ಹಾಕ್ತೀನಿ ಅಂತಂದರೆ ಅದೊಂದು 25,000 ಆಗುತ್ತೆ ಅಂತ ಅಂದರು. ಇನ್ನು ಯೂನಿಫಾರ್ಮ್ ಎಲ್ಲ ಹೊಸದು ತೊಗೋಬೇಕು, ಎಲ್ಲದೂ ಹೊಸದು ಇತ್ತಲ್ವ. ಸರಿ ಅಂತೇಳಿ ನಾವು ಕೂಡ ಓಕೆ ಹಂಗೇ ಏನೋ ಒಂದು ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ನಾವು ಬಂದ್ವಿ. ಅಂದರೆ ಏನೋ ಒಂದು ಆಗುತ್ತೆ ಸರಿ ಅಂದ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಬಂದ್ಬಿಟ್ಟು ನಾನು ಹಾಸ್ಪಿಟಲಿಗೆಲ್ಲ ತೋರಿಸ್ಕೊಂಡಾದ್ಮೇಲೆ ಯಾವುದೇ ರೀತಿ ಸರ್ಜರಿ ಬೇಕಾಗಿಲ್ಲ, ಜಸ್ಟ್ ಜಾಯಿಂಟ್ ಇದಾಗಿದೆ, ಸರಿ ಹೋಗುತ್ತೆ ಹಿಂಗೆಲ್ಲ ಮಾಡಿಸಿದ್ರೆ ಅಂತ ಅಂದರು. ಅದಾದಮೇಲೆ ಏನೋ ಒಂದು ರೀತಿ ನನಗೆ ಮನಸ್ಸು ಕೂಡ ಅಷ್ಟೊಂದು ಸರಿ ಅನ್ನಿಸ್ತಾನೆ ಇರಲಿಲ್ಲ. ಮತ್ತೆ ಹೋಗಿ ಊರಿಗೆ ಹೋಗೋದು, ಇನ್ನು 2 ವರ್ಷಕ್ಕೋಸ್ಕರ ಮತ್ತೆ ತನಗೆ ಅಲ್ಲೇ ಅಡ್ಮಿಷನ್ ಮಾಡೋದು, ಅವಳಿಗೂ ಕೂಡ ಓದೋದಕ್ಕೆ ಕಷ್ಟ ಆಗ್ಬೋದು. ಯಾಕಂದರೆ ಈಗ 9th 10th ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವಳಿಗೆ. ಮತ್ತು ಇಲ್ಲಿಂದ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಷನ್ ಮಾಡಿದಾಗ ಏನಾದ್ರು ಅವಳು ಓದೋದ್ರಲ್ಲಿ ಲೋ ಆಗಿಬಿಟ್ರೆ ಏನು ಮಾಡೋದು ಅಂತೆಲ್ಲ ನಂಗೆ ಯೋಚನೆ ಬಂತು ಫ್ರೆಂಡ್ಸ್. ಆಮೇಲೆ ಇಲ್ಲೇ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಸ್ವಲ್ಪ ಸುಧಾರಿಸ್ಕೊಂಡು ಎಲ್ಲ ಇದು ಮಾಡಿದ್ಮೇಲೆ ಆ ನಿರ್ಧಾರನ ಕೈ ಬಿಟ್ವಿ ನಾವು. ಬೇಡ, ನನ್ನ ಹಸ್ಬೆಂಡ್ ಕೂಡ ಅಂದರು, ಮತ್ತೆ ಅಲ್ಲೋಗಿ ಏನು ಮಾಡೋಣ, ಒಂದು 2 ವರ್ಷ ತಡಿ ನೋಡೋಣ, ಅವಳು ಚೆನ್ನಾಗೆಲ್ಲ ಈ 9th 10th ಎಲ್ಲ ಮುಗಿಸ್ಬಿಡ್ಲಿ, ಆಮೇಲೆ ಯೋಚನೆ ಮಾಡೋಣ ಅಂತ ಅವರು ಕೂಡ ಹಂಗಂದರು. ಕೆಲವೊಮ್ಮೆ ಈ ಥರ ನಿರ್ಧಾರಗಳನ್ನ ತೊಗೊಂಡಿರ್ತೀವಿ, ಇಲ್ಲ ಹೋಗೇ ಬಿಡೋಣ ಅಂತ ಯೋಚನೆನೂ ಮಾಡಿರ್ತೀವಿ. ಆದರೆ ಕೆಲವು ಟೈಮು ನಾವು ಅಂದ್ಕೊಂಡಿದ್ದು ಒಂದಾಗಿದ್ದರೆ ದೇವ್ರು ನಡೆಸೋದೇ ಒಂದಾಗಿರುತ್ತೆ. ನನಗೆ ಆ ಕಾಲು ಅಂದರೆ ರೈಟ್ ಸೈಡು ನನಗೆ ಸೊಂಟದ ಹತ್ರ ದಪ್ಪ ಆಗಿದೆಯಲ್ಲ ನೋಡಿ, ಎಲ್ಲಿ ನನಗೆ ಕಿಡ್ನಿಗೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆಯೋ, ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾಯಿದೆಯಲ್ಲ, ಇಷ್ಟು ಪೇಯ್ನ್ ಆಗ್ತಾಯಿದೆಯಲ್ಲ ಅಂತ ಯೋಚನೆ ಮಾಡಿದೆ. ಬಟ್ ಮೂಳೆಯಲ್ಲಿ ಇದಾಗಿತ್ತು ಅಷ್ಟೇ. ಓಕೆ, ಸರಿ ಹೋಗಿದೆ ಈಗ. ಟ್ಯಾಬ್ಲೆಟ್ಸು ಫಿಸಿಯೋಥೆರಪಿಯಿಂದ ಸ್ವಲ್ಪ ಸರಿ ಹೋಗಿದೆ ನನಗೆ. ದೇವ್ರ ದಯೆಯಿಂದ ಕಂಪ್ಲೀಟಾಗಿ ಎಲ್ಲ ಸರಿ ಹೋಗ್ಬಿಡ್ತು ಅಂತಂದರೆ ನಿಜವಾಗ್ಲೂ ಎಷ್ಟೋ ನೆಮ್ಮದಿ ನಿರಾಳತೆ ಸಿಗುತ್ತೆ ನನಗೆ. ಹಂಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಎಷ್ಟೋ ದಿನದಿಂದ ಅಂದ್ಕೋತಾ ಇದ್ದೆ. ಈ ವಿಡಿಯೋಸ್ ಎಲ್ಲ ಕ್ಲಿಪ್ಸ್ ತೊಗೊಂಡಿದ್ದೆ, ಬಟ್ ನಾನು ನಿಮ್ಮ ಜೊತೆ ಹೇಳ್ಕೊಳಕ್ಕಾಗಿರಲಿಲ್ಲ. ನಾನು ಕನ್ಫರ್ಮ್ ಮಾಡ್ಕೊಂಬಿಟ್ಟಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತಾ ಇದ್ದೆ. ನೋಡಿ, ಮನೆನೂ ಕೂಡ ತೋರಿಸ್ತಾ ಇದ್ದೆ, ಎಲ್ಲದನ್ನು ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಅದೇ ಕಾರಣಕ್ಕೆ ಹೇಳ್ಕೊಳಕ್ಕಾಗಲಿಲ್ಲ. ನನಗೆ ಈ ಮನೆ ತುಂಬಾ ಇಷ್ಟ ಆಯಿತು. ಇಂಡಿಪೆಂಡೆಂಟ್ ಮನೆ, ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿರ್ಬೋದು. 6,500 ಬಾಡಿಗೆ ಹೇಳಿದರು. ಹೊರಗಡೆ ಇಂಡಿಯನ್ ಟಾಯ್ಲೆಟ್ ಇತ್ತು, ಒಳಗಡೆ ಕೂಡ ವೆಸ್ಟರ್ನ್ ಟಾಯ್ಲೆಟ್ ಇತ್ತು. ಹಾಗೆ ಮೇಲೆ ಕೂಡ ಸೋಲಾರ್ ಎಲ್ಲ ಇತ್ತು, ಎಲ್ಲ ಗೇಟ್ ಎಲ್ಲ ಫೆಸಿಲಿಟಿ ಇತ್ತು, ಚೆನ್ನಾಗಿತ್ತು. ಇನ್ನು ವ್ಯಾನಿಗೆ ಹಾಕಿದ್ರು ಕೂಡ ವ್ಯಾನು ಮನೆ ಬಾಗಿಲಲ್ಲೇ ಬರ್ತಾಯಿತ್ತು. ಇಲ್ಲ ಹಂಗೆ ಕರ್ಕೊಂಡೋಗಿ ನನ್ನ ಹಸ್ಬೆಂಡೇ ಬಿಡ್ತೀನಿ ಅಂದರೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹಂಗಾಗಿ ನಂಗೆ ಈ ಮನೆ ಇಷ್ಟ ಆಯಿತು. 5,000 ರೂಪಾಯಿಗೂ ಕೂಡ ಸಿಂಗಲ್ ಬೆಡ್ರೂಮ್ ಮನೆಗಳು ಚಿಕ್ಕಮಂಗ್ಳೂರಲ್ಲಿ ಸಿಗುತ್ತೆ, ಸ್ವಲ್ಪ ಹುಡುಕಿದ್ರೆ ಸಿಗುತ್ತೆ. ಬಟ್ ಆ ಟೈಮಿಗೆ ಹೆಂಗೆ ಅಂದರೆ ಎಲ್ಲ ಸೆಟ್ ಆಗಿಬಿಡ್ತು ನನಗೆ. ಸ್ಕೂಲು ಓಕೆ ಆಗಿಬಿಡ್ತು, ಈ ಕಡೆ ಇದು ಕೂಡ ಓಕೆ ಆಗಿಬಿಡ್ತು. ನೋಡಿ, ಸ್ಕೂಲ್ ಹತ್ರ ಬಂದಿದ್ದೀನಿ. ತನುಗೆ ಸೆಂಟ್ ಮೇರಿಸ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸೋಣ ಅಂತ ಯೋಚನೆ ಮಾಡಿ ಅಲ್ಲಿ ಸೀಟ್ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ವಿ. ನೋಡಿ, ಅವ್ರು ಕರೆದಿದ್ರು ಮೀಟಿಂಗು, ಅಂದರೆ ಅವ್ರ ಮ್ಯಾಮ್ ಹತ್ರ ಮಾತಾಡೋದಕ್ಕೆ ಅಂತ ಕರೆದಿದ್ರು. ಆವಾಗ ಇಲ್ಲಿ ಸ್ಕೂಲ್ ಹತ್ರ ಬಂದಾಗ ತೆಕ್ಕೊಂಡಂಥ ಕ್ಲಿಪ್ ಇದು. ಎಲ್ಲ ಓಕೆ ಆಗಿ ಮಾಡಿಕೊಂಡು ಮತ್ತೆ ಊರಿಗೆ ಬಂದಾದಮೇಲೆ ನಿರ್ಧಾರನ ಚೇಂಜ್ ಮಾಡಿದ್ವಿ ನಾವು. ಆ ರೀತಿ ಆಯಿತು. 2-3 ಸ್ಕೂಲಿಗೆ ಹೋಗೋಣ ಅಂದ್ಕೊಂಡು ಮೇಯ್ನಾಗಿ ಸೆಂಟ್ ಮೇರಿಸ್ ಅಂತ ಇದೆ, ICSE ಸಿಲೆಬಸ್ ಅಲ್ಲೂ ಕೂಡ. ಹಂಗಾಗಿ ಅದನ್ನೇ ಓಕೆ ಮಾಡ್ಕೊಂಡಿದ್ವಿ, ಸೇರಿಸ್ಬಿಡೋದು ಅಂತೇಳಿ. ಕೊನೆಗೆ ನಿರ್ಧಾರ ಬದಲಾಯಿಸಿದ್ವಿ. ಹಂಗೆ ಆನ್ ದ ವೇಯಲ್ಲಿ ಆ ಕಡೆಯಿಂದ ಸುತ್ತಾಡ್ಕೊಂಡು ಬರ್ತಾ ಇದ್ದಾಗ ಇದು ಅನ್ಕೆ ಅಂತ ಬರುತ್ತೆ ನಮ್ಮ ಚಿಕ್ಕಮಂಗ್ಳೂರು ಹತ್ರ. ಅಲ್ಲೊಂದು ಬ್ಯೂಟಿಫುಲ್ ಆಗಿರುವಂಥ ಕೆರೆ ನೋಡಿದ್ವಿ. ಸೂರ್ಯಾಸ್ತ ಆಗ್ತಾಯಿತ್ತು. ನಂಗೆ ಸಖತ್ ಇಷ್ಟ ಆಗ್ಬಿಡ್ತು ಈ ಲೊಕೇಶನ್ನು. ಹಂಗಾಗಿ ಇದನ್ನು ಕೂಡ ಒಂದು ಕ್ಲಿಪ್ಪನ್ನ ತೊಗೊಂಡಿದ್ದೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ.
ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲಿಲ್ಲ. ಸಂಜೆ ಟೈಮಲ್ಲಿ ಆ ಕೆರೆ ಏರಿ ಎಲ್ಲ ಸಖತ್ತಾಗಿತ್ತು. ಕೊಕ್ಕರೆಗಳಂತೂ ತುಂಬ ಕೊಕ್ಕರೆಗಳಿತ್ತು ಅಲ್ಲಿ. ಎಷ್ಟು ನೋಡಿದ್ರು ಅಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಹಾಗೆ ಅಲ್ಲೂ ಒಂದು ಕ್ಲಿಪ್ನ ತೊಗೊಂಡೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹೀಗೆ ಫ್ರೆಂಡ್ಸ್, ಕೆಲವೊಮ್ಮೆ ಏನೋ ಅಂದ್ಕೊಂಬಿಟ್ಟಿರ್ತೀವಿ, ಆದರೆ ದೇವ್ರ ನಿರ್ಧಾರ ಏನೋ ಆಗ್ಬಿಟ್ಟಿರುತ್ತೆ. ಮತ್ತು ಈಗ ನಾವು ಇಲ್ಲೇ ಬೆಂಗಳೂರಲ್ಲೇ ಇರೋ ಥರ ಆಯಿತು. ತನುನ ಅದೇ ಸ್ಕೂಲಿಗೆ ಮತ್ತೆ ಅಡ್ಮಿಷನ್ ಮಾಡೋ ಥರ ಆಯಿತು. ತನು ಅಲ್ಲೇ ಒಂದು ಸುಮಾರು ದಿನ, ಒಂದು ಹತ್ತತ್ರ ಒಂದು 10-15 ದಿನ ಸ್ಕೂಲ್ ಕೂಡ 9th ಸ್ಟ್ಯಾಂಡರ್ಡಿಗೆ ಹೋಗಿ ಬಂದಿದ್ದು ಆಯಿತು. ಇವಾಗ ರಜಾ ಕೊಟ್ಟಿದ್ದಾರೆ. ಇನ್ನೊಂದು 27ನೇ ತಾರೀಕು ಅಲ್ಲಿ ತನಕ, 20ನೇ ತಾರೀಕಿಗೆ ಮತ್ತೆ ಸ್ಕೂಲು ಓಪನ್ ಅಂತ ಹೇಳಿದರು. ಮತ್ತೆ ಏನೋ 27ನೇ ತಾರೀಕು ಅಂತ ಹೇಳಿ ಮೆಸೇಜ್ ಬಂದಿದೆ. ಇನ್ನು 27ನೇ ತಾರೀಕಿಂದ ಆ್ಯಸ್ ಇಟ್ ಈಸ್ ಅವಳ ಪಾಡಿಗೆ ಸ್ಕೂಲ್ಗೆ ಹೋಗ್ತಾಳೆ. ನಮ್ಮ ಪಾಡಿಗೆ ಏನಿದೆ ನಮ್ಮ ಲೈಫು ಓಡ್ತಾ ಇರುತ್ತೆ. ಆದರೆ ಏನಂದರೆ, ನಾನು ಯಾವಾಗಲೂ ಒಂದು ಯೋಚನೆ ಮಾಡ್ತೀನಿ, ಯಾವತ್ತು ಫೈನಾನ್ಷಿಯಲಿ ನಾವು ಸ್ವಲ್ಪ ಸ್ಟೇಬಲ್ ಆಗಿರಬೇಕು. ನಮಗೆ ಏನಾದರೂ ಒಂದು ಸಮಯ, ಏನಾದರೂ ದೊಡ್ಡ ರೀತಿಯಲ್ಲಿ ನಮಗೆ ಸಮಸ್ಯೆಗಳು ಬಂದುಬಿಡ್ತು ಅಂದಾಗ ಅದರಿಂದ ನಾವು ಹೊರಗಡೆ ಬರೋದಕ್ಕೆ ನಮಗೆ ಇದಿರಬೇಕಂದ್ರೆ, ಯಾರೋ ನಮಗೆ ಸಹಾಯ ಮಾಡ್ತಾರೆ, ಯಾರೋ ನಮಗೆ ಹೆಲ್ಪ್ ಮಾಡಿ ದುಡ್ಡು ಕೊಟ್ಬಿಡ್ತಾರೆ ಅನ್ನೋದನ್ನೆಲ್ಲ ನಾವು ಬದಿ ಒತ್ತಬೇಕು. ಇಲ್ಲ ನಮ್ಮ ತಾಯಿ ಮನೆ ಕಡೆ, ಅವ್ರ ಮನೆ ಕಡೆ ಒಂದು ಸ್ಟ್ರಾಂಗಾಗಿರಬೇಕು ಫೈನಾನ್ಷಿಯಲಿ. ಗಂಡನ ಮನೆ ಕಡೆನಾದರೂ ಸ್ಟ್ರಾಂಗಾಗಿರಬೇಕು. ಸ್ಟ್ರಾಂಗಾಗಿದ್ದರೂ ನಮಗೆ ಹೆಲ್ಪ್ ಮಾಡೋ ಥರ ಇರಬೇಕು. ಇಲ್ಲ ಅಂದರೆ ನಾವಾದರೂ ಅಷ್ಟೇ ಒಂದಿಷ್ಟು ಹಣನ ಸೇವ್ ಮಾಡಿಕೊಂಡು ನಮ್ಮ ಕಷ್ಟ ಕಾಲದಲ್ಲಿ ಬಳಸ್ಕೊಳ್ಳೋ ಥರ ಇರಬೇಕು. ನನಗಿದು ತುಂಬ ಪಾಠ ಕಲಿಸ್ಬಿಡ್ತು ಲೈಫಲ್ಲಿ. ಯಾಕಂದರೆ ಕೆಲವು ಟೈಮಲ್ಲಿ ಏನಾದರೂ ನನಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿದ್ದರೆ ನಮ್ಮ ಲೈಫು ತುಂಬ ಕಷ್ಟ ಆಗ್ಬಿಡೋದು. ಹಾಗಾಗಿ ಈ ವಿಷಯನ ಶೇರ್ ಮಾಡಿದೆ ಅಷ್ಟೇ.